ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಪ್ತಮೋಧ್ಯಾಯದ ಮೊದಲನೆಯ 2 ಶ್ಲೋಕಗಳು. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು ಯಥಾ ಜ್ಞಾಸ್ಯಸಿ ತಚ್ಛೃಣು. ಜ್ಞಾನಂ ತೇಹಂ ಸವಿಜ್ಞಾನಂ ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಇದಂ ವಕ್ಷ್ಯಾಮ್ಯಶೇಷತಃ. ಯಜ್ಞಾತ್ವಾ ನೇಹ ಭೂಯೋನ್ಯಃ ಯಜ್ಞಾತ್ವಾ ನೇಹ ಭೂಯೋನ್ಯಃ ಅನ್ಯಜ್ಞಾತವ್ಯಂ ಅವಶಿಷ್ಯತೆ ಅನ್ಯಜ್ಞಾತವ್ಯಮವಶಿಷ್ಯತೆ. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಜ್ಞಾನಂ ತೇಹಂ ಸವಿಜ್ಞಾನಂ ಇದಮಕ್ಷಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯಜ್ಞಾತವ್ಯಂ ಅವಶಿಷ್ಯತೆ. 6ನೆಯ ಅಧ್ಯಾಯವಾದಂತಹ ಆತ್ಮಸಂಯಮ ಯೋಗವನ್ನು ತಿಳಿಸಿದ ಕೃಷ್ಣ 7ನೆಯ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಅಂತ ಹೆಸರನ್ನು ಕೊಟ್ಟು ಭಗವಂತನ ವಿಶಿಷ್ಟವಾದ ಜ್ಞಾನ. ವಿಜ್ಞಾನ ಅಂತಂದರೆ ಇಲ್ಲಿ ಸೈನ್ಸ್ ಅಂತ ಮಾತ್ರ ಅರ್ಥ ಮಾಡಿಕೊಳ್ಳದೇನೆ ಜ್ಞಾನ ಪರಮಾತ್ಮನ ಜ್ಞಾನ. ವಿಜ್ಞಾನ ಅಂಥೇಳಂತಂದರೆ ವಿಶಿಷ್ಟವಾದಂತಹ ಜ್ಞಾನ, ವಿಶೇಷವಾಗಿ ತಿಳಿದುಕೊಳ್ಳುವುದಕ್ಕೆ ಯೋಗ್ಯವಾದ ಮಾಹಾತ್ಮ್ಯದಿಂದ ಕೂಡಿದಂತಹ ಪರಮಾತ್ಮನ ಜ್ಞಾನ. ಇದರ ಬಗ್ಗೆ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ. ಪಾರ್ಥ, ಎಲೆ ಅರ್ಜುನನೇ, ಮಯಿ ನನ್ನಲ್ಲಿ ಅರ್ಥಾತ್ ಕೃಷ್ಣನಲ್ಲಿ ಆಸಕ್ತ ಮನಃ ಹೆಚ್ಚಾದ ಸ್ನೇಹವುಳ್ಳವನಾಗಿ ಯೋಗಂ ಯುಂಜನ್ ಧ್ಯಾನರೂಪವಾದ ಯೋಗವನ್ನು ಕರ್ಮರೂಪವಾದ ಯೋಗವನ್ನು ಯುಂಜನ್ ಮಾಡುವವನಾಗಿ ಮದಾಶ್ರಯಸ್ಸನ್ ಅಂದರೆ ಪರಮಾತ್ಮನೇ ಆಶ್ರಯನೆಂಬ ಜ್ಞಾನವುಳ್ಳವನಾಗಿ ಮಾಂ ನನ್ನನ್ನು ಅರ್ಥಾತ್ ಕೃಷ್ಣನನ್ನು ಸಮಗ್ರಂ ನಿನಗೆ ಎಷ್ಟು ತಿಳಿದುಕೊಳ್ಳುವ ಯೋಗ್ಯವಾಗುವುದೋ ಅಷ್ಟು ಸಮಗ್ರವಾಗಿ. ಅಂದರೆ ಪರಮಾತ್ಮನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿಕ್ಕಾಗುವುದಿಲ್ಲ. ಆದರೆ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ನಿನ್ನ ಕೆಪಾಸಿಟಿ ಎಷ್ಟದನೋ ಅಷ್ಟು. ನದಿ ಹರಿತಿರ್ತದೆ, ನದಿ ಒಳಗಿಂದ ನೀರು ಎಲ್ಲನೂ ಉಪಯೋಗಿಸ್ಲಿಕ್ಕೆ ಯೋಗ್ಯವಾದದ್ದೇ. ಆದರೆ ನಮಗೆ ತುಂಬಿಕೊಂಡು ಹೋಗೋ ಒಂದು ಯೋಗ್ಯತೆ ಬೇಕಲ್ಲ. ಅವಾಗ ನಮ್ಮ ಕೆಪಾಸಿಟಿ ತಕ್ಕಂಗೆ ಒಬ್ಬರು ತಂಬಿಗೆ, ಒಬ್ಬರು ಬಿಂದಿಗೆ, ಒಬ್ಬರು ಹಂಡೆ, ಹಿಂಗೆ ಒಬ್ಬೊಬ್ಬರು ನಿನ್ನ ಯೋಗ್ಯತಾನುಸಾರವಾಗಿ ತಿಳಿದುಕೊಳ್ಳುವಕ್ಕೆ ಅಷ್ಟು ಸಮಗ್ರವಾಗಿ ಅಸಂಶಯಂ ಸಂದೇಹವಿಲ್ಲದೆ ಯಥಾಜ್ಞಾಸ್ಯಸಿ ಯಾವ ಪ್ರಕಾರವಾಗಿ ತಿಳಿದುಕೊಳ್ಳುವಿಯೋ ತತ್ ಆ ಪ್ರಕಾರವನ್ನು ಶೃಣು ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ಎಷ್ಟು ಉಪಕಾರ ಕೃಷ್ಣಂದು ಅರ್ಜುನನ ಮೇಲೆ. ಅದಕ್ಕೆ ಒಂದು ಅದ್ಭುತವಾದ ಮಾತು ನೆನಪಾಗ್ತದೆ. ಗುರು ಆಗಿರ್ತಕ್ಕಂಥವನು ಹೇಗಿರಬೇಕು? ಕೃಷ್ಣನತ್ರ ಇರುವ ಜ್ಞಾನ ಅಪರಂಪಾರವಾದದ್ದು. ಆದರೆ ಅರ್ಜುನನಿಗೆ ಯೋಗ್ಯತೆ ಬೇಕಲ್ಲ, ಅದನ್ನು ಪೂರ್ಣ ತಿಳ್ಕೊಳ್ಳುವಷ್ಟು, ಅದನ್ನು ಹ್ಯಾಂಡಲ್ ಮಾಡುವಷ್ಟು ಯೋಗ್ಯತೆ ಬೇಕಲ್ಲ. ಅದಕ್ಕೆ ಒಂದು ಕಡೆಗೆ ಎಲ್ಲೋ ಓದ್ತಾ ಇದ್ದೆ, ಜ್ಞಾನವನ್ನು ಪಡೆಯುವಾಗ ಬಾವಿ ಒಳಗೆ ಬಿಟ್ಟಂತಹ ಕೊಡ ಇದ್ದಂಗೆ ಇರಬೇಕಂತ. ಜ್ಞಾನವನ್ನು ಪಡೆಯುವಾಗ ಬಾವಿ ಒಳಗೆ ಬಿಟ್ಟಂತಹ ಕೊಡ ಇರಬೇಕಂತೆ. ಬಾವಿ ಒಳಗೆ ಒಂದು ಕೊಡ ಬಿಡ್ತೀರಿ,
ಆ ಕೊಡ ನೇರವಾಗಿ ನೀರಿನಲ್ಲಿ ಹೋಗಿ ಬಿತ್ತು ಅಂತ ಹೇಳಂತಂದರೆ ಅದರೊಳಗೆ ನೀರು ತುಂಬುವುದಿಲ್ಲ. ಅವಾಗ ಏನು ಮಾಡಬೇಕು? ಸ್ವಲ್ಪ ಬಗ್ಗಿಸ್ಬೇಕು ಅದನ್ನು. ಯಾವಾಗ ಬಾವಿ ಒಳಗೆ ಬಿಟ್ಟ ಕೊಡ ಬಗ್ಗುತ್ತದೋ ಆವಾಗನೇ ನೀರು ತುಂಬುತ್ತದೆ. ಹಾಗೆ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತಂದ್ರೆ ನೀವು ಶಟ್ಕೊಂಡು ಕೂತಿ ಅಂತೇಳಿ ಅಂತಂದ್ರೆ ನಿನಗೆ ಜ್ಞಾನ ಸಿಗೋದಿಲ್ಲ. ಆವಾಗ ನೀನು ಬಗ್ಗಬೇಕು, ಆವಾಗ ನಿನ್ನಲ್ಲಿ ತುಂಬುತ್ತದೆ ಜ್ಞಾನ. ಕೊಡದಲ್ಲಿ ನೀರು ತುಂಬಿದಂತೆ ಜ್ಞಾನ ನಮ್ಮಲ್ಲಿ ತುಂಬುತ್ತದೆ. ಸರಿ, ನೀರು ತುಂಬಿತು, ಜಗ್ಗಿದ್ವಿ ಹೊರಗೆ ಕೊಡ. ಆ ಕೊಡದ ಪಕ್ಕದಲ್ಲಿ ಒಂದು ತಂಬಿಗೆ ಇಟ್ಟಿವಿ. ಆ ತಂಬಿಗೆ ಒಳಗೆ ನೀರು ಹಾಕಬೇಕಾಗ್ಯದ. ನೀರು ಹಾಕಬೇಕಾದಾಗ ಆ ಕೊಡನೇ ಬಗ್ಗಬೇಕೇ ಹೊರತಾಗಿ ತಂಬಿಗೆ ಬಗ್ಗಿದ್ರೆ ಉಪಯೋಗ ಇಲ್ಲ. ಸೊ ಜ್ಞಾನ ಇದ್ದಂಥವನಿಗೆ ಇರಬೇಕಾದ ಅರಿವು ಏನು ಅಂತಂದರೆ, ನಾನು ಯಾವ ಲೆವೆಲ್ಲಿಗೆ ಇಳಿದು ಏನು ಹೇಳಬೇಕು ಅಂತನ್ನೋದು ಅವನಿಗೆ ಗೊತ್ತಿರಬೇಕು. ಕೃಷ್ಣ ನೋಡಿ ಅರ್ಜುನನಿಗೆ ಹೇಳ್ತಾನೆ, ನಿನ್ನ ಯೋಗ್ಯತಾ ಎಷ್ಟದ ಅಷ್ಟು ತುಂಬಿಕೋ ಅಂತ ಹೇಳ್ತಾನೆ. ಯಥಾಜ್ಞಾಸ್ಯಸಿ ತತ್ ಶೃಣು, ಯಾವ ಪ್ರಕಾರವಾಗಿ ತಿಳಿದುಕೊಳ್ಳುವಿಯೋ ಆ ಪ್ರಕಾರವನ್ನು ಹೇಳ್ತೇನೆ ಕೇಳು, ಆ ಪ್ರಕಾರವಾಗಿ ತಿಳ್ಕೊಂಡು ನೀನು ಆಚರಣೆ ಮಾಡು ಅಂತ ಹೇಳ್ತಾನೆ. ಅಹಂ ಇದಂ, ನಾನು ಈ ಸಂಬಂಧವಾದ ಸವಿಜ್ಞಾನಂ ವಿಜ್ಞಾಯತೆ ಇತಿ, ಅಂದರೆ ವಿಶೇಷವಾಗಿ ತಿಳಿದುಕೊಳ್ಳುವುದಕ್ಕೆ ಯೋಗ್ಯವಾದ ಮಹಾತ್ಮೆಯಿಂದ ಕೂಡಿದ ಜ್ಞಾನಂ, ಸಾಮಾನ್ಯ ರೂಪದಿಂದ ತಿಳಿದುಕೊಳ್ಳುವುದಕ್ಕೆ ಯೋಗ್ಯವಾದ ಮಹಾತ್ಮೆಯನ್ನು, ಅಂದರೆ ನಿನ್ನಂತಹ ಸಾಮಾನ್ಯನು ನನ್ನಂತಹ ದೊಡ್ಡ ಮಹಿಮೆಯನ್ನು ತಿಳಿದುಕೊಳ್ಳಿಕ್ಕೆ ಯೋಗ್ಯವಾಗುವುದನ್ನು ಅಶೇಷತಃ ನಿನ್ನಿಂದ ತಿಳಿದುಕೊಳ್ಳುವುದಕ್ಕೆ ಎಷ್ಟು ಸಾಧ್ಯವೋ ಆ ಸಮಸ್ತವನ್ನು ತೇ ನಿನಗೆ ವಕ್ಷಾಮಿ, ನಿನಗೆ ನಾನು ಹೇಳ್ತಾ ಇದ್ದೇನೆ. ಯತ್, ಯಾವ ನಾನು ಹೇಳುವ ಮಹಾತ್ಮ್ಯವನ್ನು ಜ್ಞಾತ್ವ ತಿಳಿದುಕೊಂಡು ಸ್ಥಿತಸ್ಯ ಇರುವ ನಿನಗೆ ಇಹ ತಿಳಿದುಕೊಳ್ಳಬೇಕಾದ ಮಹಾತ್ಮ್ಯಗಳ ಮಧ್ಯದಲ್ಲಿ ಭೂಯಃ ಅನ್ಯತ್ ಜ್ಞಾತವ್ಯಂ, ಮತ್ತು ಬೇರೆಯಾದ ತಿಳಿದುಕೊಳ್ಳಬೇಕಾದ ಮಹಾತ್ಮೆಯು ನ ಅವಶಿಷ್ಯತೆ, ಹೆಚ್ಚಾಗಿ ಇರುವುದಿಲ್ಲ. ಅಂದರೆ ನಿನ್ನ ಕೆಪಾಸಿಟಿ ನನಗೆ ಗೊತ್ತದ, ನಿನಗೇನು ಹೇಳಬೇಕು ಅಂತನ್ನುವುದು ನನಗೆ ಗೊತ್ತದ, ಅದರ ತಕ್ಕಂಗೆ ನಾನು ಹೇಳ್ತಾ ಇದ್ದೇನೆ. ಇದನ್ನು ತಿಳ್ಕೊಂಡು ಅಂತೇಳಂತಂದರೆ ನಿನಗೇನೇನು ತಿಳ್ಕೊಳ್ಬೇಕು ಅಂತದಲ್ಲ ಅದು ಎಲ್ಲವೂ ತಿಳಿದುಕೊಂಡಂತೆ ಆಗ್ತದೆ. ಒಟ್ಟಾರೆ ಕೃಷ್ಣನ ಅಭಿಪ್ರಾಯ ಇಷ್ಟಾಗಿದೆ. ತಿಳಿಯಬೇಕಾದ ನನ್ನ ಹಿರಿಮೆಯನ್ನು ಅದರ ಬಿತ್ತರದ ಜೊತೆಗೆ ನಿನಗೆ ನಾನು ಪೂರ್ತಿಯಾಗಿ ಹೇಳುತ್ತೇನೆ. ಇದನ್ನು ತಿಳಿದರೆ ಮತ್ತೆ ಈ ವಿಷಯದಲ್ಲಿ ಬೇರೆ ತಿಳಿಯುವಂಥದ್ದೇನೂ ಉಳಿಯುವುದಿಲ್ಲ ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 7ನೇ ಅಧ್ಯಾಯದ 3 ಹಾಗೂ 4ನೆಯ ಶ್ಲೋಕಗಳು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಭೂಮಿರಾಪೋ ನಲೋ ವಾಯುಃ ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಭೂಮಿರಾಪೋ ನಲೋ ವಾಯುಃ ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ
ಭಿನ್ನಾ ಪ್ರಕೃತಿರಷ್ಟಧಾ. ಪರಮಾತ್ಮನನ್ನು ವಿಶಿಷ್ಟವಾಗಿ ತಿಳಿದುಕೊಳ್ಳುವವರಲ್ಲಿ ಕೆಲವು ಜನರು ಇರ್ತಾರೆ ಅನ್ನುವ ಅಭಿಪ್ರಾಯ ಕೃಷ್ಣಂದಾಗಿದೆ. ಮನುಷ್ಯಾಣಾಂ ಸಹಸ್ರೇಶು, 1,000 ಜನರು ಇದ್ದಾರೆ ಅಂತ ಇಟ್ಕೊಂಡಾಗ ಆ 1,000 ಜನರ ಮಧ್ಯದಲ್ಲಿ ಕಶ್ಚಿತ್, ಯಾವನೋ ಒಬ್ಬನು ಸಿದ್ಧಯೇ, ಜ್ಞಾನಕ್ಕೋಸ್ಕರವಾಗಿ ಯತತಿ, ಪ್ರಯತ್ನ ಮಾಡ್ತಾನೆ. ಕೃಷ್ಣ ಇದ್ದಾನೆ, ಭಗವದ್ಗೀತಾ ಹೇಳ್ಯಾನೆ, ಇಷ್ಟೆಲ್ಲ ಮಾರ್ಗಗಳು ಇದ್ದಾವೆ, ಅದಕ್ಕಾಗಿ ಎಲ್ಲರೂ ಸಾಧನ ಮಾಡ್ತಾರೆ ಅಂತ ಅಲ್ಲ. ಕೆಲವು ಜನರು ಮಾತ್ರ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಿದವರಿಗೆ ಎಲ್ಲರಿಗೂ ಸಿದ್ಧವಾಗ್ತದಂತನೂ ಇಲ್ಲ. ಯತತಾಮಪಿ, ಪ್ರಯತ್ನಿಸುವ ಜನರ ಮಧ್ಯದಲ್ಲಿಯೂ ಕೂಡ ಕಶ್ಚಿತ್, ಒಬ್ಬನೊಬ್ಬನು ಸಿದ್ಧಿಂ ಯಾತಿ, ಜ್ಞಾನವನ್ನು ಹೊಂದುತ್ತಾನೆ. ಸಿದ್ಧಾನಾಂ ಅಂದರೆ ಜ್ಞಾನವನ್ನು ಹೊಂದುದವರ ಮಧ್ಯದಲ್ಲಿ ಕಶ್ಚಿತ್, ಯಾವನೋ ಒಬ್ಬನು ಮಾಂ ತತ್ವತಃ ವೇತ್ತಿ, ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಳ್ತಾನೆ. ಅಂದರೆ 1,000 ಜನರಿದ್ದಾರೆ, 1,000 ಜನರಲ್ಲಿ ಒಬ್ಬನು ಪ್ರಯತ್ನ ಮಾಡ್ತಾನೆ. ಹಿಂಗೆ ಪ್ರಯತ್ನ ಮಾಡುವ 1,000 ಜನರ ಒಬ್ಬನಿಗೆ ಸಿದ್ಧವಾಗ್ತದೆ. ಹಿಂಗೆ ಸಿದ್ಧವಾದ 1,000 ಜನರಲ್ಲಿ ಒಬ್ಬವನು ಮಾತ್ರ ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಳ್ತಾನೆ. ಗಿಡದಲ್ಲಿ ಬೆಳೆದ ಎಲ್ಲ ಹೂವುಗಳು ಪರಮಾತ್ಮನ ಪಾದಕ್ಕೆ ಸೇರ್ತಾವ ಅಂತಲ್ಲ. ಕೆಲವೊಂದು ಗಿಡದಾಗಿಂದ ಕಿತ್ತಲಿಕ್ಕೆ ಆಗೋದಿಲ್ಲ, ಕೆಲವೊಂದು ಕಿತ್ತಿದ್ರೂ ದಾರಿ ಒಳಗೆ ಬಿದ್ದು ಹೋಗ್ತದೆ, ಕೆಲವೊಂದು ಗರ್ಭಗುಡಿಗೆ ಬಂದರೂ ಏರ್ಸೋ ಮುಂದಾಗ ಬೇರೆ ಏನೋ ಆಗ್ತದೆ. ಕೆಲವು ಹೂವುಗಳು ಮಾತ್ರ ಪರಮಾತ್ಮನ ಪಾದಗಳನ್ನು ಸೇರುವ ಹಾಗೆ ಮನುಷ್ಯರಾಗಿ ಹುಟ್ಟಿದವರು, ಪ್ರಯತ್ನ ಮಾಡಿದ ಎಲ್ಲರೂ ಪರಮಾತ್ಮನನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿ, ಮೇ ಇಯಂ ಪ್ರಕೃತಿ, ನನ್ನ ಅಧೀನವಾಗಿರ್ತಕ್ಕಂತಹ ಈ ಪ್ರಕೃತಿ ಏನಿದೆ, ಇದು ಪ್ರಕೃತಿ ತತ್ವವು ಭೂಮಿಯು, ಆಪಹ ನೀರು, ಅನಲ ಬೆಂಕಿ, ವಾಯು ಗಾಳಿ, ಖಂ ಆಕಾಶ, ಮನಃ ಮನಸ್ಸು, ಬುದ್ಧಿ ತತ್ವ, ಚ ಮತ್ತು ಅಹಂಕಾರ ತತ್ವ, ಇವು ಇತಿ ಏವ ಎಂದೇ ಅಷ್ಟಧ 8 ವಿಧವಾಗಿ ಭಿನ್ನ ಬೇರೆ ಬೇರೆಯಾಗಿರುವವು ಅಂತ ಈ ತತ್ವಗಳ ವಿಷಯಗಳನ್ನು, ಅಂದರೆ ಇದು ವಿಜ್ಞಾನ ಯೋಗವಾದ್ದರಿಂದ ಇದನ್ನು ಹೇಳ್ತಾ ಹೋಗ್ತಾನೆ. ಅಂದರೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಗಸ, ಮನಸ್ಸು, ಬುದ್ಧಿ, ಅಂದರೆ ಸುಪ್ತ ಪ್ರಜ್ಞೆಯಿಂದ ಕೂಡಿದಂತಹ ಬುದ್ಧಿ, ಅಹಂಕಾರ, ಹೀಗೆ ನನ್ನ ಅಧೀನವಾದ ಈ ಜಡ ಪ್ರಕೃತಿ, ಇದು 8 ವಿಧವಾಗಿದೆ ಅನ್ನುವುದನ್ನು ಹೇಳಿ, ಇದನ್ನು ಯಾಕೆ ಶ್ರೀಕೃಷ್ಣ ಪರಮಾತ್ಮ ಈ ಪ್ರಸಂಗದಲ್ಲಿ ಹೇಳಿದ ಅನ್ನುವುದನ್ನು ಮತ್ತೆ ನಾವು ನಾಳಿನ ದಿವಸ ನೋಡೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 7ನೆಯ ಅಧ್ಯಾಯದ 5 ಹಾಗೂ 6ನೆಯ ಶ್ಲೋಕಗಳು. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ, ಪ್ರಕೃತಿಂ ವಿದ್ಧಿ ಮೇ ಪರಾಂ. ಜೀವಭೂತಾಂ ಮಹಾಬಾಹೋ, ಜೀವಭೂತಾಂ ಮಹಾಬಾಹೋ, ಯ ಏದಂ ಧಾರ್ಯತೆ ಜಗತ್, ಯ ಏದಂ ಧಾರ್ಯತೆ ಜಗತ್. ಏತದ್ಯೋನೀನಿ ಭೂತಾನಿ, ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ, ಸರ್ವಾಣೀತ್ಯುಪಧಾರಯ. ಅಹಂ ಕೃತ್ಸ್ನಸ್ಯ ಜಗತಃ, ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ, ಪ್ರಭವ
ಪ್ರಲಯಸ್ತಥಾ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯ ಏದಂ ಧಾರ್ಯತೆ ಜಗತ್ ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ, ಮಹಾಬಾಹೋ, ಎಲೆ ಅರ್ಜುನನೇ, ನಾನು ಏನು 8 ವಿಧವಾದ ಪ್ರಕೃತಿಯನ್ನು ಹೇಳಿದೆ. ಇಯಂತು ಈ ಜಡ ಪ್ರಕೃತಿಯಾದರೂ ಅಪರಾಯಯ ಅಧಮವಾದದ್ದು, ಯಯ ಯಾವ ಲಕ್ಷ್ಮೀದೇವಿಯಿಂದ ಇದಂ ಜಗತ್ ಧಾರ್ಯತೆ ಈ ಪ್ರಪಂಚವು ಧರಿಸಲ್ಪಟ್ಟಿದೆಯೋ, ತಾಂ ಆ ಇತಃ ಈ ಜಡ ಪ್ರಕೃತಿಗಿಂತ ಅನ್ಯಾಂ ಬೇರೆಯಾದ ಮೇ ನನ್ನ ಅಧೀನವಾದ ಜೀವಭೂತಾಂ ಜೀವರೂಪಿಯಾದ ಪ್ರಕೃತಿಯನ್ನು ಅಂದರೆ ಲಕ್ಷ್ಮೀದೇವಿಯನ್ನು ಪರಾಂ ಪ್ರಕೃತಿ ತತ್ವಕ್ಕಿಂತಲೂ ಉತ್ತಮವಾದದ್ದನ್ನಾಗಿ ವಿದ್ಧಿ. ಸರ್ವಾಣಿ ಸಮಸ್ತಳಾದ ಭೂತಾನಿ ಶರೀರ ಇಂದ್ರಿಯ ವಿಷಯಗಳಿಂದ ಸಹಿತರಾದ ಚತುರ್ಮುಖಾದಿ ಜೀವರು ಏತದ್ಯೋನಿನಿ ಈ ಜಡ ಪ್ರಕೃತಿ ಚೇತನ ಪ್ರಕೃತಿಗಳಿಗೆ ಕಾರಣವಾಗಿ ಉಳ್ಳವರು ಇತಿ ಎಂದು ಉಪಧಾರಯ ತಿಳಿದುಕೋ. ಈ ಚರಾಚರ ಪ್ರಾಣಿಗಳಿಗೆ ಕಾರಣಗಳಾದ ಕೇವಲ ಪ್ರಕೃತಿಗಳನ್ನೇ ನನ್ನ ಅಧೀನವಾದದ್ದು ಎಂದು ತಿಳಿಯಬೇಡ. ಸಮಸ್ತ ಪದಾರ್ಥಗಳ ಉತ್ಪತ್ತಿ ವಿನಾಶ ಮೊದಲಾದವು ಎಲ್ಲವೂ ನನ್ನ ಅಧೀನವಾಗಿದೆ ಎಂದು ತಿಳಿದುಕೋ ಎಂದು ಹೇಳುತ್ತೇನೆ. ಅಹಂ ನಾನು ಅಂದರೆ ಕೃಷ್ಣ, ಕೃತ್ಸ್ನಸ್ಯ ಸಮಸ್ತವಾದ ಜಗತಃ ಪ್ರಪಂಚಕ್ಕೆ ಪ್ರಭವ ಉತ್ಪಾದಕನು, ತಥಾ ಹಾಗೆಯೇ ಪ್ರಲಯ ನಾಶ ಮಾಡುವಂಥವನು ನಾನೇ ಆಗಿದ್ದೇನೆ. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಇವುಗಳನ್ನು ಮಾಡುವವನು ನಾನೇ ಆಗಿದ್ದೇನೆ. ಅರ್ಥಾತ್ ಏನು 2 ವಿಧವಾದಂತಹ ಜಗತ್ತನ್ನು ಹೇಳಿದರು. ನನ್ನ ಅಧೀನ ಒಂದು ಅಷ್ಟ ಪ್ರಕೃತಿರಷ್ಟಧ ಅಂತ ಹೇಳಿದ್ದು ಒಂದು, ಇನ್ನೊಂದು ನನ್ನ ಅಧೀನ ಪ್ರಕೃತಿ ಇದಕ್ಕಿಂತ ಮಿಗಿಲಾದದ್ದು ಅದೇ ಚೇತನ ಪ್ರಕೃತಿ ಶ್ರೀತತ್ವ, ಎಲ್ಲ ಜೀವರಿಗೆ ಆಸರೆಯಾಗಿ ಎಂದೆಂದೂ ಇರುವಂಥದ್ದು. ಈ 2 ಪ್ರಕೃತಿಗಳಿಂದಲೇ ಎಲ್ಲ ಜೀವಗಳು ರೂಪುಗೊಂಡಿವೆ ಅಂತನ್ನುವುದನ್ನು ತಿಳ್ಕೊ. ಆದರೆ ಅವುಗಳ ಹುಟ್ಟು ಸಾವುಗಳಿಗೆ ಕಾರಣ ನಾನೇ ಆಗಿದ್ದೇನೆ ಅನ್ನುವುದನ್ನು ನೀನು ತಿಳಿದುಕೊಳ್ಳು ಅನ್ನುವ ವಿಚಾರವನ್ನು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಜಡಾಜಡ ಪ್ರಕೃತಿ, ಚೇತನಾತ್ಮಕವಾಗಿರ್ತಕ್ಕಂಥ ಪ್ರಕೃತಿ ಎಲ್ಲವನ್ನ ಸೃಷ್ಟಿ ಮಾಡುವವನು ನಾನೇ, ಅದನ್ನು ಲಯ ಮಾಡುವವನು ನಾನೇ, ಅವು ಎಲ್ಲವೂ ನನ್ನ ಅಧೀನದಲ್ಲಿಯೇ ಇದೆ ಅನ್ನುವುದನ್ನು ತಿಳಿದುಕೋ ಅಂತ ಹೇಳ್ತಾ ಅಕ್ಷಯ ತೃತೀಯ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಹರಣೀಪತಿ ಪರಶುರಾಮ ಭಿನ್ನ ಲಕ್ಷ್ಮೀ ನರಸಿಂಹಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 7ನೇ ಅಧ್ಯಾಯದ 7 ಹಾಗೂ 8ನೇಯ ಶ್ಲೋಕಗಳು. ಮತ್ತಃ ಪರತರಂ ನಾನ್ಯತ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿಸೂರ್ಯಯೋಃ
ಪ್ರಣವಃ ಸರ್ವವೇದೇಷು ಪ್ರಣವಃ ಸರ್ವವೇದೇಷು ಶಬ್ದಖ್ಯೇ ಪೌರುಷಂ ನೃಷು ಶಬ್ದಖ್ಯೇ ಪೌರುಷಂ ನೃಷು ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಖ್ಯೇ ಪೌರುಷಂ ನೃಷು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಈ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಜ್ಞಾನ ಪರಮಾತ್ಮ ಸರ್ವೋತ್ತಮ ಅಂತ ತಿಳಿದುಕೊಳ್ಳೋದು, ವಿಜ್ಞಾನ ಅನ್ನೋದು ಏನು ಅನ್ನೋದನ್ನು ಈ ಮುಂದಿನ ಶ್ಲೋಕಗಳಿಂದ ಹೇಳ್ತಾ ಹೋಗ್ತಾನೆ. ಧನಂಜಯ, ಎಲೆ ಅರ್ಜುನನೇ, ಮತ್ತಃ ಅನ್ಯತ ಪರತರಂ ಕಿಂಚಿತ್ ನ ಅಸ್ತಿ. ನನಗಿಂತಲೂ ಭಿನ್ನವಾದ ಸರ್ವೋತ್ತಮವಾದ ವಸ್ತು ಕಿಂಚಿತ್ ನ ಅಸ್ತಿ, ಒಂದೂ ಇಲ್ಲ. ಇದಂ ಸರ್ವಂ ಜಗತಃ, ಈ ಪ್ರಕೃತಿ ಮೊದಲಾಗಿರ್ತಕ್ಕಂತಹ ಸಮಸ್ತ ಜಗತ್ತು ಸೂತ್ರೇ ಮಣಿಗಣಾ ಇವ. ಸೂತ್ರ ಅಂದರೆ ದಾರ, ದಾರದಲ್ಲಿ ಮಣಿ ಸಮುದಾಯದಂತೆ. ಅಂದರೆ ಒಂದು ಮುತ್ತಿನ ಸರವನ್ನು ನಾವು ತೆಗೆದುಕೊಂಡಾಗ ಎಲ್ಲ ಮುತ್ತುಗಳು ಹೆಂಗೆ ಒಂದು ದಾರವನ್ನು ಆಶ್ರಯಿಸಿಕೊಂಡೇ ಸಾಲಾಗಿ ನಿಂತಿರ್ತಾವೋ ಹಾಗೆ ಮೈ ನನ್ನಲ್ಲಿ ಪ್ರೋತಂ ಆಶ್ರಯಿಸಿವೆ. ಅಂದರೆ ನಿನ್ನೆಯ ಶ್ಲೋಕದಲ್ಲಿ ಅಹಂ ಕೃತ್ಸ್ನಸ್ಯ ಜಗತಃ ಅಂತ ಹೇಳಿದ. ಇಡೀ ಜಗತ್ತಿನ ಸೃಷ್ಟಿ ಮತ್ತು ಲಯಕ್ಕೆ ನಾನೇ ಕಾರಣ ಅಂತ ಹೇಳಿ, ಈ ಶ್ಲೋಕದಲ್ಲಿ ಕೇವಲ ಸೃಷ್ಟಿ ನಾಶಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಪಾಲನೆಯನ್ನು ಕೊಡುವವನು ನಾನೇ ಅನ್ನುವುದನ್ನು ಹೇಳಿ, ಯಾವ ಯಾವುದು ಶ್ರೇಷ್ಠವಾದದ್ದು ಇದೆಯೋ ಅದು ಎಲ್ಲವೂ ನಾನೇ. ಇಡೀ ಜಗತ್ತಿನಲ್ಲಿರುವಂತಹ ಶ್ರೇಷ್ಠವಾದದ್ದು ಯಾವುದೋ ಅದೆಲ್ಲವೂ ನಾನೇ ಅಂತ ವಿಶೇಷವಾಗಿ ಜ್ಞಾನವನ್ನು ಕೊಡ್ತಾ ಹೋಗ್ತಾನೆ. ಕೌಂತೆಯ, ಎಲೆ ಅರ್ಜುನನೇ, ಅಹಂ ನಾನು, ಅಪ್ಸು ನೀರಿನಲ್ಲಿರುವುದು, ನೀರಿನಲ್ಲಿ ಏನು ರಸ ಅದ, ಆ ನೀರು ಕುಡಿದಾಗ ಏನು ಆನಂದ ಆಗ್ತದ, ಆ ರಸ ನಾನೇ. ನೀರಿನಲ್ಲಿದ್ದು ರಸದ ಸವಿಯನ್ನು ಉಣ್ಣಿಸುವುದರಿಂದ ನಾನು ರಸನಾಮಕನಾಗಿ ಇದ್ದೇನೆ. ಚಂದ್ರ ಸೂರ್ಯರಲ್ಲಿ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ, ಚಂದ್ರ ಸೂರ್ಯರಲ್ಲಿ ಬೆಳಕಿರುವುದು ನನ್ನಿಂದ. ಅರ್ಥಾತ್ ಚಂದ್ರ ಸೂರ್ಯರಲ್ಲಿದ್ದು ಬೆಳಗಿಸುವುದರಿಂದ ಪ್ರಭಾ ಅಂತ ನಾನೇ ಇದ್ದೀನಿ, ಪ್ರಭಾನಾಮಕನಾಗಿ ನಾನೇ ಇದ್ದೀನಿ. ಪ್ರಣವ ಸರ್ವ ವೇದೇಶು, ವೇದಗಳಲ್ಲಿ ಓಂಕಾರ ಸಾರವಾದದ್ದು ನನ್ನಿಂದ. ಅರ್ಥಾತ್ ಎಲ್ಲ ವೇದಗಳಲ್ಲಿದ್ದು ನಾನೇ ಸ್ತುತಿಸುವುದರಿಂದ ನನ್ನನ್ನು ಪ್ರಣವನಾಮಕನಾಗಿ ಕರಿತಾ ಇದ್ದಾರೆ. ಶಬ್ದಕ್ಕೆ ಪೌರುಷಂ ನೃಷು, ಆಗಸದಲ್ಲಿ ಸದ್ದ ಮೂಡುವುದು ನನ್ನಿಂದನೇ. ಅಂದರೆ ಆಗಸದಲ್ಲಿದ್ದು ಸದ್ದು ಹೊರಡಿಸುವುದರಿಂದ ಶಬ್ದನಾಮಕನಾಗಿ ನಾನೇ ಇದ್ದೀನಿ. ಗಂಡಸರಲ್ಲಿದ್ದು ಬೀರವನ್ನಿತ್ತದ್ದರಿಂದ ನಾನೇ ಪೌರುಷನಾಮಕನಾಗಿ ಇದ್ದೇನೆ. ನಾನೇ ಪುರುಷನಾಮಕ, ಪೌರುಷಂ ಪುರುಷತತ್ವಕ್ಕೆ ನಿಯಾಮಕನಾಗಿ ಪುರುಷತ್ವದಲ್ಲಿ ನಾನೇ ಇದ್ದೇನೆ ಅಂತ ಹೀಗೆ ಮುಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಕಡೆಗೂ ಇರುವ ತನ್ನ ವಿಜ್ಞಾನವನ್ನು ತೋರಿಸಿಕೊಡ್ತಾ ಹೋಗ್ತಾನೆ. ಆವಾಗ ನಮಗೆ ಕಲ್ಪನಾ ಬರ್ತದೆ, ಇಡೀ ಜಗತ್ತು ಏನು ವ್ಯಾಪಾರ ಆಗ್ತಾ ಇದೆ ಅದು ಎಲ್ಲವೂ ಪರಮಾತ್ಮನಿಂದೇ ಆಗೋದು ಅನ್ನೋದು ನಮಗೆ ಕಲ್ಪನೆ ಬರ್ತದೆ. ಮತ್ತು ಎಲ್ಲೆಲ್ಲಿ ಏನೇನು ಯಾವ್ಯಾವ ರೂಪದಿಂದ ಯಾವ್ಯಾವ ಹೆಸರಿನಿಂದ ಇದ್ದಾನೆ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿಯೋಣ. ಅಸ್ಮದ್ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 7ನೇ ಅಧ್ಯಾಯದ 9 ಹಾಗೂ 10ನೆಯ ಶ್ಲೋಕಗಳು. ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ
ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು ತಪಶ್ಚಾಸ್ಮಿ ತಪಸ್ವಿಷು ಬೀಜಂ ಮಾಂ ಸರ್ವಭೂತಾನಾಂ ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ ತೇಜಸ್ತೇಜಸ್ವಿನಾಮಹಂ ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ. ಶ್ರೀಕೃಷ್ಣ ಪರಮಾತ್ಮ ತನ್ನ ವಿಜ್ಞಾನವನ್ನು ಅರ್ಜುನನಿಗೆ ಬೋಧಿಸ್ತಾ ಹೇಳ್ತಾನೆ, ಪೃಥಿವ್ಯಾಂ ಪುಣ್ಯಗಂಧ, ಪೃಥಿವಿಯಲ್ಲಿ ಪುಣ್ಯವಾದ ಗಂಧ, ಗಂಧದಲ್ಲಿ ಅಂತರ್ಯಾಮಿಯಾಗಿರುತ್ತೇನೆ. ಎಲ್ಲಿ ಪೃಥಿವಿ ತತ್ವವಿದೆಯೋ ಅಲ್ಲಿ ವಾಸನೆ ಇರ್ತದೆ. ಯಾವುದೇ ತರಹದ ವಾಸನೆ ಬಂದರೂ ಕೂಡ ಅಲ್ಲಿ ಪೃಥಿವಿ ತತ್ವ ಇದೆ ಅನ್ನುವುದಕ್ಕಾಗಿ ವಾಸನೆ ಬರ್ತಾ ಇರ್ತದೆ. ತತ್ರ ಗಂಧವತಿ ಪೃಥಿವಿ ಅಂತ ಹೇಳ್ತಾರೆ. ಆದ್ದರಿಂದ ಪೃಥಿವಿಯಲ್ಲಿ ಗಂಧವನ್ನು ನಾನು ಇಟ್ಟೇನೆ, ನಾನೇ ಗಂಧವಾಗಿ ಇದ್ದೇನೆ. ವಿಭಾವಸೌ, ಅಗ್ನಿಯಲ್ಲಿರುವ ತೇಜ ಅಸ್ಮಿ, ಕಾಂತಿಯಲ್ಲಿ ಅಂತರ್ಯಾಮಿಯಾಗಿ ಇರುತ್ತೇನೆ. ಅಷ್ಟೇ ಅಲ್ಲದೇನೆ ಸರ್ವಭೂತೇಷು ಜೀವನಂ, ಸಮಸ್ತ ಭೂತಗಳಲ್ಲಿರುವ ಜೀವನಂ, ಜೀವನಕ್ಕೆ ಕಾರಣವಾದ ಪದಾರ್ಥಗಳಲ್ಲಿ ಅಂತರ್ಯಾಮಿಯಾಗಿರುತ್ತೇನೆ. ಚ, ಮತ್ತು ತಪಸ್ವಿಷು ತಪಃ ಅಸ್ಮಿ, ತಪಸ್ವಿಗಳಲ್ಲಿರುವ ತಪಸ್ಸಿನಲ್ಲಿ ಅಂತರ್ಯಾಮಿಯಾಗಿ ಇರುವವನು ನಾನೇ. ಕೃಷ್ಣ ಹೇಳ್ತಾನೆ ನೋಡ್ರಿ, ಈ ನರಸಿಂಹದೇವರ ಅನುಗ್ರಹದಿಂದ ಕೊರೋನಾ ಬಂದಾಗ ಈ ಯಾವ ಸೆನ್ಸು ಆಗೋದಿಲ್ಲ ಅಂತ ಹೇಳ್ತಾರೆ. ರುಚಿ ಹತ್ತೋದಿಲ್ಲ, ವಾಸನೆ ಬರೋದಿಲ್ಲ. ಈ ಅನುಸಂಧಾನವನ್ನು ನಾವು ಮಾಡಬೇಕು. ಅವಾಗ ಪರಮಾತ್ಮ ಗಂಧನಾಮಕನಾಗಿ ಇದ್ದಾನೆ, ವಾಸನೆ ತಂದು ಕೊಡುವವನು ಅವನಾಗಿದ್ದಾನೆ, ರುಚಿಯನ್ನು ತಂದು ಕೊಡು ರಸೋಹಮಸ್ಮಿ ಕೌಂತೆಯ, ನಿನ್ನೆ ಹೇಳಿದ ಹಾಗೆ ರಸರೂಪದಲ್ಲಿ ಅವನಿದ್ದಾನೆ. ಅವನ ಸ್ಮರಣೆಯನ್ನು ನಾವು ಮಾಡೋಣದರಿಂದ ಆ ರೋಗ ನಿಶ್ಚಿತವಾಗಿಯೂ ಪರಿಹಾರ ಆಗ್ತದೆ. ಅದರ ಜೊತೆಗೆ ಬೀಜಮ್ಮಾಂ ಸರ್ವಭೂತಾನಾಂ, ಎಲೆ ಪಾರ್ಥ, ಎಲೆ ಅರ್ಜುನನೇ, ಸನಾತನಂ ಅನಾದಿಯಾದ, ಮಾಂ ನನ್ನನ್ನು, ಸರ್ವಭೂತಾನಾಂ ಬೀಜಂ ವಿದ್ಧಿ, ಸಮಸ್ತ ಪ್ರಾಣಿಗಳಿಗೆ ಬೀಜಂ ಅಂತಂದರೆ ಕಾರಣನಾಗಿ ಇದ್ದೇನೆ ಅಂತ ತಿಳಿದುಕೋ. ಅಷ್ಟೇ ಅಲ್ಲದೇನೆ ಬುದ್ಧಿಮತಾಂ ಬುದ್ಧಿ ಅಸ್ಮಿ, ಯಾರು ಜಗತ್ತಿನಲ್ಲಿ ಭಾರೀ ಬುದ್ಧಿವಂತರು ಅಂತ ಇದ್ದಾರೋ ಅವರ ಬುದ್ಧಿ ನಾನಾಗೇನೆ. ನಾನು ಅವರಲ್ಲಿ ಹಂಗೆ ಇದ್ದೇನೆ ಅಂತನ್ನುವುದಕ್ಕೆ ಅವರು ಜಗತ್ತಿನಲ್ಲಿ ಬುದ್ಧಿವಂತರಾಗಿದ್ದಾರೆ. ತೇಜಸ್ವೀನಾಂ, ತೇಜಸ್ಸು ಉಳ್ಳವರಲ್ಲಿ, ತೇಜ ತೇಜೋ ನಿಯಾಮಕನಾಗಿ ತೇಜಸ್ಸಿನಲ್ಲಿ ಅಸ್ಮಿ ಇರುತ್ತೇನೆ. ಹೀಗಾಗಿ ಎಲ್ಲವುದರೊಳಗೂ ಪರಮಾತ್ಮ ಇದ್ದಾನೆ ಅನ್ನುವ ಅನುಸಂಧಾನ ಮಾಡಿ ಆಯಾ ಪದಾರ್ಥಗಳಿಗೆ ಆಯಾ ಶಕ್ತಿಯನ್ನು ತಂದು ಕೊಡುವಂಥವನೇ ನಾನು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅನ್ನುವ ವಿಚಾರವನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇದೇ ವಿಜ್ಞಾನ. ದೇವರು ಎಲ್ಲ ಕಡೆಗೂ ಇದ್ದಾನೆ ಅಂತನ್ನುವುದು ಜ್ಞಾನ. ಯಾವ್ಯಾವುದರೊಳಗೆ ಏನೇನಾಗಿದ್ದಾನೆ ಅಂತನ್ನುವುದೇನದ ಅದು ವಿಜ್ಞಾನ. ಅದನ್ನು ಈ ಅಧ್ಯಾಯದಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 7ನೇ ಅಧ್ಯಾಯದ 11 ಹಾಗೂ 12ನೆಯ ಶ್ಲೋಕಗಳು. ಬಲಂ ಬಲವತಾಂ ಚಾಹಂ ಬಲಂ ಬಲವತಾಂ ಚಾಹಂ ಕಾಮರಾಗವಿವರ್ಜಿತಂ ಕಾಮರಾಗವಿವರ್ಜಿತಂ ಧರ್ಮಾವೀರುಭೂತೇಷು ಧರ್ಮಾವೀರುಭೂತೇಷು ಕಾಮೋಸ್ಮಿ ಭರತರ್ಷಭ ಕಾಮೋಸ್ಮಿ ಭರತರ್ಷಭ ಯೇ ಚೈವ ಸಾತ್ವಿಕಾ ಭಾವಾ ಯೇ ಚೈವ ಸಾತ್ವಿಕಾ ಭಾವಾ ರಾಜಸಸ್ತಾಮಸಾಶ್ಚ ಯೇ ರಾಜಸಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ ನತ್ವಹಂ ತೇಷು ತೇ ಮಯಿ ಬಲಂ ಬಲವತಾಂ ಚಾಹಂ ಕಾಮರಾಗವಿವರ್ಜಿತಂ ಧರ್ಮಾವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ ಯೇ ಚೈವ ಸಾತ್ವಿಕಾ ಭಾವಾ ರಾಜಸಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಭಗವಂತ ತನ್ನ ವಿಜ್ಞಾನವನ್ನು ಮುಂದುವರಿಸ್ತಾ ಅರ್ಜುನನಿಗೆ ಹೇಳ್ತಾನೆ, ಭರತರ್ಷಭ, ಇಲ್ಲೇ ಅರ್ಜುನನೇ, ಅಹಂ ನಾನು ಬಲವತಾಂ ಕಾಮರಾಗವರ್ಜಿತಾಂ ಬಲಂ ಅಸ್ಮಿ. ಬಲವುಳ್ಳಂತಹ ಜನರಲ್ಲಿ ಕಾಮರಾಗ ವಿವರ್ಜಿತಂ, ಕಾಮರಾಗಗಳಿಂದ ರಹಿತವಾದಂತಹ, ಕಾಮ ಅಂದರೆ ಆಸೆ, ರಾಗ ಅಂದರೆ ಪ್ರೀತಿ, ಇವುಗಳಿಂದ ರಹಿತನಾದಂತಹ ಬಲಂ ಅಸ್ಮಿ, ಬಲಕ್ಕೆ ನಿಯಾಮಕನಾಗಿ ಬಲದಲ್ಲಿ ಇರುತ್ತೇನೆ. ಭೂತೇಷು ಭೂತಗಳಲ್ಲಿ ಧರ್ಮಗಳಿಗೆ ವಿರುದ್ಧವಾಗದಿರುವ ಕಾಮಃ ಅಸ್ಮಿ, ಕಾಮಕ್ಕೆ ಸ್ವಾಮಿಯಾಗಿ ಕಾಮದಲ್ಲಿ ಇರುತ್ತೇನೆ. ಶ್ರೀಕೃಷ್ಣ ಪರಮಾತ್ಮ ಈ ಪಾಯಿಂಟನ್ನು ಏನು ಹೇಳ್ತಾ ಇದ್ದಾನೆ ಅದನ್ನು ನಾವು ಲಕ್ಷ್ಯ ಇಡಬೇಕು. ಧರ್ಮಕ್ಕೆ ವಿರುದ್ಧವಾಗದೇ ಇರುವಂತಹ ಆಸೆಗಳಲ್ಲಿ ನಾನು ಇರ್ತೇನೆ. ಅದೇ ರೀತಿಯಾಗಿ ಏಚೈವ ಸಾತ್ವಿಕಾ ಭಾವ, ಏ ಭಾವಾಹ ಸಾತ್ವಿಕಾಹ, ಯಾವ ಪದಾರ್ಥಗಳು ಸತ್ವಗುಣದಿಂದ ಹುಟ್ಟಿವೆಯೋ ಮತ್ತು ರಾಜಸಾಹ ರಜೋಗುಣಗಳಿಂದ ಹುಟ್ಟಿವೆಯೋ ಮತ್ತು ಏ ಪದಾರ್ಥಾಹ, ಏ ಯಾವ ಪದಾರ್ಥಗಳು ತಾಮಸಾಹ ತಮೋಗುಣಗಳಿಂದ ಹುಟ್ಟಿದವುಗಳೋ ಸಮಸ್ತವಾದ ತಾನ್ ಆ ಪದಾರ್ಥಗಳನ್ನು ಮತ್ತಃ ಏವ ನನ್ನಿಂದಲೇ ಹುಟ್ಟಿರುವಗಳು ಇತಿ ಹೀಗೆಂದು ವಿದ್ಧಿ ತಿಳಿದುಕೋ. ನನ್ನಿಂದ ಹುಟ್ಟ್ಯಾವ ಅಂತೇಳಂತಂದರೆ ನನ್ನಲ್ಲಿಯೂ ಕೂಡ ಕಾಮಾದಿಗಳು ಅವ ಅಂತ ಅರ್ಥ ಆಗಬೇಕು. ರಜೋಗುಣ ತಮೋಗುಣಗಳ ಪ್ರಭಾವ ನನ್ನ ಮೇಲೆ ಆಗಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಅಹಂ ತೇಷು ನ, ನಾನು ಅವುಗಳಲ್ಲಿ ಅಂದರೆ ಅವುಗಳ ಅಧೀನವಾಗಿ ನ ಇಲ್ಲ. ತೇತು ಆ ಪದಾರ್ಥಗಳಾದರೂ ಮೈ ನನ್ನಲ್ಲಿ ಅಂದರೆ ನನಗೆ ಅಧೀನವಾಗಿ ಸಂತಿ ಇರುತ್ತವೆ. ಅಧೀನದಲ್ಲಿ ಇರೋದು ಬೇರೆ, ನಮ್ಮಲ್ಲಿ ಅಂದರೆ ಅಧೀನದಲ್ಲಿ ಇವೆ ಅಂದ ಮಾತ್ರಕ್ಕೆ ನಾವು ಅವುಗಳ ವಶವಾಗಿ ಇದ್ದೇವೆ ಅಂತ ಅರ್ಥ ಅಲ್ಲ. ಶುಗರ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾನಂದ ಮಾತ್ರಕ್ಕೆ ಅವನಿಗೆ ಶುಗರ್ ಇರಬೇಕು ಅಂತನ್ನುವ ನಿಯಮ ಇಲ್ಲ. ಹಂಗೆ ಈಗ ರುದ್ರದೇವರನ್ನು ಅಹಂಕಾರ ತತ್ವಾಭಿಮಾನಿ ದೇವತೆಗಳು ಅಂತ ನಾವು ಕರಿತೀವಿ. ಅಹಂಕಾರ ತತ್ವಾಭಿಮಾನಿ ದೇವತೆಗಳಾಗಿದ್ದರೂ ಕೂಡ ಅವರಲ್ಲಿ ಕಿಂಚಿತ್ತೂ ಅಹಂಕಾರ ಅಂತನ್ನುವುದು ಇಲ್ಲ. ಹೀಗೆ ಪರಮಾತ್ಮನಿಂದಲೇ ಸತ್ವರಜಸ್ತಮೋ ಗುಣಗಳು ಹುಟ್ಟಿ ಪರಮಾತ್ಮನ ಅಧೀನದಲ್ಲಿ ಇವೆ. ಆದರೆ ಅವುಗಳ ಪ್ರಭಾವ ಅವನಿಗೆ ಆಗುವುದಿಲ್ಲ. ಅವನು ಸತ್ವಾದಿ ಗುಣಗಳಿಗೆ ಅಧೀನನಾಗಿ ಇಲ್ಲ, ಹೊರತಾಗಿ ಅವು ಎಲ್ಲವೂ ಅವನ ವಶದಲ್ಲಿಯೇ ಇವೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ
ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆಯ 7ನೇ ಅಧ್ಯಾಯದ 13 ಹಾಗೂ 14ನೆಯ ಶ್ಲೋಕಗಳು. ತ್ರಿಭಿರ್ಗುಣಮಯೈರ್ಭಾವೈ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ ದೈವೀ ಶೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ತ್ರಿಭಿರ್ಗುಣಮಯೈರ್ಭಾವೈರೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ ದೈವೀ ಶೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ವಿಜ್ಞಾನದ ಉಪದೇಶವನ್ನು ಮಾಡ್ತಾ ಮುಂದುವರಿಸ್ತಾ ಹೇಳ್ತಾನೆ. ಸರ್ವಂ ಸಮಸ್ತವಾದಂತಹ ಇದಂ ಜಗತ್, ಈ ಜಗತ್ತು ಅರ್ಥಾತ್ ಜ್ಞಾನಕ್ಕಿಂತಲೂ ಜ್ಞಾನಿ ಜನಗಳಿಗಿಂತಲೂ ಭಿನ್ನವಾದ ಪ್ರಪಂಚವು ಅಂದರೆ ಅಜ್ಞ ಜನರು ಗುಣಮಯೈ ಸತ್ವ ರಜಸ್ತಮೋ ಗುಣಗಳಾದ ಗುಣಗಳಿಂದ ವಿಕೃತಗಳಾದ ತ್ರಿಭಿಹಿ ಮೂರಾದಂತಹ ಏಭಿಹಿ ಭಾವೈಹಿ ಈ ಪದಾರ್ಥಗಳಿಂದ ಮೋಹಿತಂ ಸತ ಮೋಹಿತವಾಗಿ ಏಭ್ಯಃ ಈ ಸತ್ವರಜಸ್ತಮೋ ಗುಣಗಳಿಗಿಂತ ಪರಂ ಮೀರಿರುವ ಸತ್ವರಜಸ್ತಮೋಗಳ ಗುಣಗಳ ಸಂಬಂಧ ವಿರಹಿತವಾದ ಅವುಗಳನ್ನು ಮೀರಿದ ಅವ್ಯಯಂ ನಾಶರಹಿತವಾದ ಮಾಂ ನನ್ನನ್ನು ನ ಅಭಿಜಾನಾತಿ ತಿಳಿದುಕೊಳ್ಳುವುದಿಲ್ಲ. ಪರಮಾತ್ಮನಿಗೆ ನಮ್ಮಲ್ಲಿ ವಿಕಾರಗಳಾಗೋದೇ ಸತ್ವರಜಸ್ತಮ ಗುಣಗಳಿಂದ. ಅವುಗಳನ್ನು ಮೀರಿದ ಪರಮಾತ್ಮ ಯಾವ ವಿಕಾರವೂ ಅವನಿಗೆ ಆಗೋದಿಲ್ಲ. ಯಾಕಂತಂದ್ರೆ ಅವುಗಳ ಪ್ರಭಾವ ಅವನಿಗೆ ಆಗೋದಿಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳಿದ್ದು ಅವ್ಯಾಕೃತ ಗ್ರಹಸ್ಥಾಯ ರಮಾ ಪ್ರಣಯಿನೇ ನಮಃ. ಅವ್ಯಾಕೃತ ಗೃಹಸ್ಥ ಪರಮಾತ್ಮ, ನಾವೆಲ್ಲ ವಿಕೃತ ಗೃಹಸ್ಥರು, ಪರಮಾತ್ಮ ಅವ್ಯಾಕೃತ, ಯಾವ ವಿಕಾರವೂ ಅವನಿಗೆ ಇಲ್ಲ. ಇದನ್ನು ಅಜ್ಞಾನಿಗಳು ತಿಳ್ಕೊಳ್ಳೋದಿಲ್ಲ. ಪರಮಾತ್ಮನಿಗೂ ನಮ್ಮ ಹಾಗೆ ವಿಕಾರ ಇದೆ, ಅಸ್ತಿ ಜಾಯತೆ ವರ್ಧತೆ ಇತ್ಯಾದಿ ವಿಕಾರಗಳು ಅವನಿಗೆ ಇವೆ ಅಂತ ತಿಳಿದುಕೊಳ್ತಾರೆ. ಅದೇ ರೀತಿಯಾಗಿ ದೈವಿ ಅಂತಂದರೆ ದೇವಸ್ಯ ಇಯಂ ದೈವಿ, ಕ್ರೀಡಾದಿ ಗುಣಗಳ ವಿಶಿಷ್ಟನಾದ ಪರಮಾತ್ಮನ ಸಂಬಂಧವಾದ ದೇವರಿಗೆ ಸಂಬಂಧಪಟ್ಟದ್ದು ದೈವಿ. ಮಮ ನನ್ನ ಅಧೀನವಾದ ಗುಣಮಯಿ ಸತ್ವರಜಸ್ತಮೋ ರೂಪವಾದ ಅಂದರೆ ಅವುಗಳಿಗೆ ಅಭಿಮಾನಿಯಾದ ಏಷ ಮಾಯಾ ಈ ದುರ್ಗಾದೇವಿಯು, ಮಾಯಾ ಅಂತಂದರೆ ಇಲ್ಲಿ ದುರ್ಗಾದೇವಿ. ಯಾಕ ಅಂತಂದ್ರೆ ಮೋಹಿಕಾ, ಅವಳು ಮೋಹಿಸುವಂತೆ ಮಾಡುತ್ತಾಳೆ, ಆದ್ದರಿಂದ ಅವಳು ಮಾಯಾ. ದುರತ್ಯಯ, ಈ ಮಾಯೆಯನ್ನು ದುರತ್ಯಯ ಸುಲಭವಾಗಿ ದಾಟಲಿಕ್ಕಾಗೋದಿಲ್ಲವಾದ್ದರಿಂದ ಅದು ದುರತ್ಯಯ, ದಾಟುವುದಕ್ಕೆ ಅಸಾಧ್ಯವಾದವಳು. ಯಾರು
ಮಾಂ ನನ್ನನ್ನೇ ಅರ್ಥಾತ್ ಕೃಷ್ಣನನ್ನೇ ಪ್ರಪದ್ಯಂತೆ ಶರಣು ಹೊಂದುತ್ತಾರೆಯೋ ತೇ ಅವರು ಏತಾಂ ಈ ಮಾಯೆಯನ್ನು ಏತಾಂ ಮಾಯಾಂ ಈ ಮಾಯೆಯನ್ನು ತರಂತಿ ದಾಟುತ್ತಾರೆ. ಅಂದರೆ ಮಾಯೆಯಿಂದ ಉಂಟಾಗುವ ಮೋಹವನ್ನು ಅವರು ದಾಟುತ್ತಾರೆ. ಅರ್ಥಾತ್ ಪರಮಾತ್ಮನನ್ನು ಸತ್ವರಜಸ್ತಮೋ ಗುಣಗಳಿಗಿಂತಲೂ ಮಿಗಿಲಾದವನು, ಅವನ ಅಧೀನದಲ್ಲಿ ಇವು ಎಲ್ಲವೂ ಇವೆ ಅಂತ ತಿಳಿದುಕೊಂಡು ಪರಮಾತ್ಮನನ್ನೇ ಯಾರು ಶರಣು ಹೊಂದುತ್ತಾರೋ ಅವರು ಈ ಮಾಯಾ ಮೋಹ ಮೊದಲಾದಂತಹ ಬಂಧನದಿಂದ ಮುಕ್ತರಾಗ್ತಾರೆ ಅಂತ ಕೃಷ್ಣ ತನ್ನ ಬಗ್ಗೆ ತಾನು ಹೇಳಿಕೊಂಡ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 7ನೇ ಅಧ್ಯಾಯದ 15 ಹಾಗೂ 16ನೇಯ ಶ್ಲೋಕಗಳು. ನಮಾಂ ದುಷ್ಕೃತಿನೋ ಮೂಢಾಃ ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತಜ್ಞಾನ ಮಾಯಯಾಪಹೃತಜ್ಞಾನ ಆಸುರಂ ಭಾವಮಾಶ್ರಿತಾಃ ಆಸುರಂ ಭಾವಮಾಶ್ರಿತಾಃ ಚತುರ್ವಿಧಾ ಭಜಂತೆ ಮಾಂ ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಜ್ಞಾನಿ ಚ ಭರತರ್ಷಭ. ನಮಾಂ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತಜ್ಞಾನ ಆಸುರಂ ಭಾವಮಾಶ್ರಿತಾಃ ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ದುಷ್ಕೃತಿನಃ ಪಾಪಕೃತ್ಯಗಳನ್ನು ಮಾಡುವಂತಹ ಅತಏವ ಅಂದರೆ ಪಾಪವನ್ನು ಮಾಡುವುದರಲ್ಲೇ ತಲ್ಲೀನರಾದದ್ದರಿಂದಲೇ ಮೂಢಾಹ ಮೂಢರಾದ ಮಾಯೆಯ ಮಾಯೆಯಿಂದ ಅಥವಾ ದುರ್ಗಾದೇವಿಯಿಂದ ಅಪಹೃತ ಜ್ಞಾನ ನಷ್ಟವಾದ ಜ್ಞಾನವುಳ್ಳ ಆಸುರಂ ಭಾವಂ ಆಶ್ರಿತಾ ಅಸುರ ಸಂಬಂಧವಾದಂತಹ ಸ್ವಭಾವವನ್ನು ಹೊಂದಿರುವ ನರಾಧಮಾಹ ಮನುಷ್ಯರಲ್ಲಿ ಅಧಮರಾದವರು ಮಾಂ ನನ್ನನ್ನು ನ ಪ್ರಪದ್ಯಂತೆ ಹೊಂದುವುದಿಲ್ಲ. ಯಾರು ಪಾಪಶೀಲರಾದವರಿದ್ದಾರೋ ಅವರು ಪರಮಾತ್ಮನನ್ನು ತಿಳಿದುಕೊಳ್ಳುವುದಿಲ್ಲ. ಯಾರು ಪಾಪ ಮಾಡದೇ ಇರುವವರಿದ್ದಾರೋ ಅವರು ಪರಮಾತ್ಮನನ್ನು ತಿಳಿದುಕೊಳ್ಳಿಕ್ಕೆ ಸಮರ್ಥರಾಗ್ತಾರೆ. ಇನ್ನು ಪರಮಾತ್ಮನನ್ನು ಭಜನೆ ಮಾಡುವಂಥವರು, ಪರಮಾತ್ಮನ ಸೇವೆಯನ್ನು ಮಾಡುವಂಥವರೊಳಗೂ ತಾರತಮ್ಯ ಇದೆ ಅಂತ ಹೇಳ್ತಾನೆ ಕೃಷ್ಣ. 4 ವಿಧವಾದಂತಹ ತಾರತಮ್ಯವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಭರತರ್ಷಭ, ಎಲೆ ಭರತರ್ಷಭನೇ, ಅರ್ಜುನನೇ, ಆರ್ತಃ. ನಾವು ಪರಮಾತ್ಮನನ್ನು ಯಾವಾಗ ಸ್ಮರಣೆ ಮಾಡ್ತೀವಿ ಅಂತಂದರೆ, ಯಾರ್ಯಾರು ಪರಮಾತ್ಮನನ್ನು ಸ್ಮರಣೆ ಮಾಡ್ತಾರೆ ಅಂತಂದರೆ, ಆರ್ತಃ ರೋಗಾದಿಗಳಿಂದ ಪೀಡಿಸಲ್ಪಡುವವನು ಆರ್ತ. ರೋಗ ಬರ್ತದೆ, ರುಜಿನಿ ಬರ್ತದೆ, ದೇಹಕ್ಕೇನೋ ಕಷ್ಟ ಆಗ್ತದೆ, ಆಗ ಪರಮಾತ್ಮನನ್ನು ಭಜನೆ ಮಾಡುವಂಥವರು ಒಬ್ಬರು. ಅರ್ಥಾರ್ಥಿ, ಅರ್ಥಾರ್ಥಿ ಅಂತೇಳಂತಂದರೆ
ದ್ರವ್ಯಾದಿ ಪದಾರ್ಥಗಳ ಇಚ್ಛೆ ಉಳ್ಳವನು, ರೊಕ್ಕ ಬೇಕು ಅಂತ ಅನ್ನುವವನು ಪರಮಾತ್ಮನ ಭಜನೆಯನ್ನು ಮಾಡ್ತಾನೆ. ಜಿಜ್ಞಾಸುಹು ಅಂದರೆ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಉಳ್ಳವನು ಜಿಜ್ಞಾಸು. ಚ ಮತ್ತು ಜ್ಞಾನಿ, ಜ್ಞಾನಿಯಾದ ಮನುಷ್ಯ. ಈ ನಾಲ್ಕು ವಿಧವಾದಂತಹ ಜನರು ನನ್ನ ಸೇವೆಯನ್ನು ಮಾಡ್ತಾರೆ. ಮೊದಲನೇದವರು ರೋಗಾದಿಗಳಿಂದ ನನ್ನ ಸೇವೆಯನ್ನು ಮಾಡುವಂಥವರು. ಎರಡನೇದವರು ರೊಕ್ಕಕ್ಕಾಗಿ ನನ್ನ ಸೇವೆಯನ್ನು ಮಾಡುವಂಥವರು. ಮೂರನೇದವರು ನನ್ನ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತನೋ ಇಚ್ಛೆಯಿಂದ ನನ್ನ ಸೇವೆಯನ್ನು ಮಾಡುವಂಥವರು. ನಾಲ್ಕನೇದವರು ಜ್ಞಾನವನ್ನು ಪಡ್ಕೊಂಡಂಥವರು ಜ್ಞಾನಿ. ಹೀಗೆ ಚತುರ್ವಿಧಾ, 4 ವಿಧರಾದ ಸುಕೃತಿನಃ ಪುಣ್ಯವಂತರಾದ ಜನರು ಮಾಂ ನನ್ನನ್ನು ಭಜಂತೆ ಸೇವೆ ಮಾಡ್ತಾರೆ. ಈ 4 ವಿಧವಾದಂತಹ ಜನರು 4 ಮಂದಿಯನ್ನು ಕೃಷ್ಣ ಸುಕೃತಿನಃ ಅಂಥೇಳಿ ಪರಿಗಣನ ಮಾಡ್ಯಾನ. 4 ಜನ ಪುಣ್ಯವಂತರೇ ಇವರು. ಯಾಕಂತಂದ್ರೆ ಏನಕ್ಕೇನ ಪ್ರಕಾರೇಣ ದೇವರನ್ನೇ ಅಲ್ಲ ಮೊರೆ ಹೋಗೋದು. ರೋಗ ಬಂದಾಗ ದೇವರನ್ನೇ ನಾವು ಮೊರೆ ಹೋಗಬೇಕಲ್ಲ, ಅವನೇ ಅಲ್ಲ ನಮ್ಮನ್ನು ಪಾರು ಮಾಡಾಮ. ಬೇಕಾದಂತಹ ರೋಗ ಇರಲಿ ಅದರಿಂದ ಪಾರು ಮಾಡುವಂಥವನು ಅವನೇ. ರೊಕ್ಕ ಬೇಕಾದಾಗ ಯಾರೋ ಶ್ರೀಮಂತರ ಕಡೆ ಹೋಗಿ ಕೇಳಿ ಅವಮಾನ ಮಾಡಿಕೊಳ್ಳೋದಿಲ್ಲ. ರೊಕ್ಕ ಬೇಕು ಅಂತಂದಾಗ ಕೇಳಿಕೊಳ್ಳೋದು ಪರಮಾತ್ಮನೇ. ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಪಾಡಿದರೆ ಎನ್ನ ಒಡೆಯನ ಪಾಡುವೆ ಅಂತ ದಾಸರೇ ಹೇಳಿದ ಪ್ರಕಾರ. ಅದೇ ರೀತಿಯಾಗಿ ಜ್ಞಾನ ಬೇಕಂತಂದರೂ ಅವನನ್ನೇ ಮೊರೆ ಹೋಗಬೇಕು. ಜ್ಞಾನಿಯಾದವನು ಅವನನ್ನೇ ಮೊರೆ ಹೋಗ್ತಾನೆ. ಯಾಕಂತಂದ್ರೆ ಅವನು ಜ್ಞಾನಿನೇ ಇದ್ದಾನೆ, ತಿಳ್ಕೊಂಡಾನ. ಹೀಗೆ 4 ವಿಧವಾದ ಜನರು ಪುಣ್ಯವಂತರು ನನ್ನ ಸೇವೆಯನ್ನು ಮಾಡ್ತಾರೆ. ಅದರಲ್ಲಿ ನನಗೆ ಪ್ರೀತಿ ಪಾತ್ರರು ಯಾರು, 4 ಮಂದಿಯ ಒಳಗೆ ನನಗೆ ಯಾರು ಸೇರ್ತಾರೆ ಅನ್ನೋದನ್ನು ನಾಳಿನ ದಿವಸ ತಿಳಿದುಕೊಳ್ಳೋಣ. ಅಸ್ಮದ್ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 7ನೇ ಅಧ್ಯಾಯದ 17 ಹಾಗೂ 18ನೆಯ ಶ್ಲೋಕಗಳು. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ ಉದಾರಾಃ ಸರ್ವ ಏವೈತೆ ಜ್ಞಾನಿತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮಾ ಮಾಮೇವಾನುತ್ತಮಾಂ ಗತಿಂ ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ ಉದಾರಾಃ ಸರ್ವ ಏವೈತೆ ಜ್ಞಾನಿತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮಾ ಮಾಮೇವಾನುತ್ತಮಾಂ ಗತಿಂ. ನಿನ್ನೆ 4 ವಿಧವಾದಂತಹ ಸಾಧಕರನ್ನು ಶ್ರೀಕೃಷ್ಣ ಪರಿಚಯ ಮಾಡಿಸಿದ್ದ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ. ಈ 4 ವಿಧವಾದಂತಹ ಸಾಧಕರಲ್ಲಿ ನನಗೆ ಬಹಳ ಪ್ರೀತರಾದವರು ಯಾರು ಅಂದರೆ ನಿತ್ಯಯುಕ್ತ, ನಿರಂತರವೂ ಪರಮಾತ್ಮನಲ್ಲಿ ಮನಸ್ಸುಳ್ಳಂತಹ, ಏಕಭಕ್ತಿ ಅಂದರೆ ಏಕಸ್ಮಿನ್ನೇವ ಭಕ್ತಿ ಯಸ್ಯ ಸಹ ಏಕಭಕ್ತಿ, ಪರಮಾತ್ಮನಲ್ಲಿಯೇ
ಮುಖ್ಯವಾದ ಭಕ್ತಿ ಉಳ್ಳ ಅಂದರೆ ಕೃಷ್ಣನಲ್ಲಿಯೇ ಮುಖ್ಯವಾದ ಭಕ್ತಿ ಉಳ್ಳ ಜ್ಞಾನಿಯು ತೇಷಾಂ ಈ 4 ವಿಧಗಳಾದ ಜನರ ಮಧ್ಯದಲ್ಲಿ ವಿಶಿಷ್ಯತೆ ಉತ್ತಮನಾಗಿರ್ತಾನೆ, ನನಗೆ ಬಹಳ ಪ್ರೀತನಾಗಿರ್ತಾನೆ. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ, ಇವರಲ್ಲಿ ಜ್ಞಾನಿನೇ ನನಗೆ ಪ್ರಿಯನಾದವನು. ಜ್ಞಾನಿಗೆ ಅಹಂ ನಾನು ಅತ್ಯರ್ಥಂ ಹೆಚ್ಚಾಗಿ ಪ್ರಿಯನು ಚ ಮತ್ತು ಸಹ ಆ ಜ್ಞಾನಿಯು ಮಮ ಪ್ರಿಯ ನನಗೆ ಪ್ರಿಯ. ಪರಸ್ಪರವಾಗಿ ಜ್ಞಾನಿಗಳನ್ನು ಕಂಡರೆ ನನಗೆ ಪ್ರೀತಿ, ನನ್ನನ್ನು ಕಂಡರೆ ಜ್ಞಾನಿಗಳಿಗೆ ಪ್ರೀತಿ. ಯಾಕೆ ಅಂದರೆ ಸರ್ವೇ ಏತೆ ಉದಾರಾಹ ಏವ. ಅರ್ಜುನ, ಈ 4 ವಿಭಾಗವನ್ನು ನಾನೇನು ಹೇಳಿದೆ, ಈ 4 ವಿಧದ ಜನರೂ ಕೂಡ ಉದಾರಾಹ ಏವ, ಎಲ್ಲರೂ ಉತ್ಕೃಷ್ಟರೇ, ಅದರೊಳಗೇನು ಎರಡನೇ ಮಾತಿಲ್ಲ. ಜ್ಞಾನೀತು ಜ್ಞಾನಿಯಾದರೂ ಆತ್ಮ ಏವ ನನ್ನನ್ನು ಹೊಂದುವವನೇ. ಈ 3 ವಿಧ ಜನರು ಪರಮಾತ್ಮನನ್ನು ಹೊಂದದಿದ್ದರೂ ಇರಬಹುದು, ಆದರೆ ಜ್ಞಾನಿ ಮಾತ್ರ ನನ್ನನ್ನು ಹೊಂದುತ್ತಾನೆ. ಇತಿ ಎಂದು ಮೇ ನನ್ನ ಮತವು ಸಹ ಆ ಜ್ಞಾನಿಯು ಅನುತ್ತಮಾಂ ಅಂದರೆ ನ ವಿದ್ಯತೆ ಉತ್ತಮೋ ಯಸ್ಯಾಹ ಸ ಉತ್ತಮವಾದ ಗತಿಯನ್ನು ಉದ್ದೇಶ ಇಚ್ಛಿಸಿ ಯುಕ್ತಾತ್ಮ ಸನ್ ಪರಮಾತ್ಮನಲ್ಲಿ ಮನಸ್ಸಿಟ್ಟವನಾಗಿ ನನ್ನನ್ನು ಆಸ್ಥಿತಃ ಭವತಿ ಹೊಂದಿದವನಾಗುತ್ತಾನೆ. ಹಿ ನಿಶ್ಚಯವು ಅಂದರೆ ಈ 4 ವಿಧ ಜನರಲ್ಲಿ ಜ್ಞಾನಿನೇ ಯಾಕೆ ನನಗೆ ಶ್ರೇಷ್ಠ ಅಂದರೆ ಆ ಜ್ಞಾನಿಗೆ ನನ್ನನ್ನು ಬಿಟ್ಟರೆ ಬೇರೆ ಏನೂ ಅಪೇಕ್ಷಾ ಇರುವುದಿಲ್ಲ. ಅವನಿಗೆ ಆರ್ತಃ ಅವನಿಗೇನಾಗಿರ್ತದೆ, ದುಃಖ ಪರಿಹಾರ ಆದ್ರೆ ಸಾಕು ಅಂತಾನ, ಅದಕ್ಕೆ ದೇವರನ್ನು ಮೊರೆ ಹೋಗ್ತಾನ. ಅರ್ಥಾರ್ಥಿ ರೊಕ್ಕ ಬೇಕು ಅಂತನ್ನುವುದಕ್ಕೆ ದೇವರನ್ನು ಭಜನೆ ಮಾಡ್ತಾನೆ. ಜಿಜ್ಞಾಸು ಪರಮಾತ್ಮನನ್ನು ತಿಳಿದುಕೊಳ್ಳುವ ಹಂತದಲ್ಲಿ ಅವನು ಇರುವಂಥವನು. ಆದರೆ ಜ್ಞಾನಿ ಪರಮಾತ್ಮನನ್ನು ತಿಳಿದವನೇನಿದ್ದಾನೆ ಅವನಿಗೆ ರೊಕ್ಕ ಬೇಡ, ರುಜಿನ ಬೇಡ, ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ಬಿಟ್ಟು ನನ್ನನ್ನು ಮಾತ್ರ ಧ್ಯಾನ ಮಾಡ್ತಾನೆ. ಆದ್ದರಿಂದ ಅವನೇ ನನಗೆ ಪ್ರಿಯನಾದವನು, ಅವನಿಗೆ ನಾನು ಪ್ರಿಯನಾದವನು. ಅಹಂ ಸಚ ಮಮ ಪ್ರಿಯ, ನಾನು ಅವನಿಗೆ, ಅವನು ನನಗೆ ಪ್ರೀತಿ ಪಾತ್ರನಾಗಿದ್ದಾನೆ ಅನ್ನುವ ಮಾತನ್ನು ಹೇಳಿ, ಹಾಗಾದರೆ ನಾವೆಲ್ಲರೂ ಜ್ಞಾನಿಗಳಾಗಬಹುದಾ? ಆಗಿಬಿಡೋಣ. ಪರಮಾತ್ಮನಿಗೆ ಬಹಳ ಪ್ರೀತ ಅಂತಂದರೆ ನಾವೆಲ್ಲರೂ ಜ್ಞಾನಿಗಳಾಗಿಬಿಡೋಣ ಅಂತಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಒಬ್ಬ ಜ್ಞಾನಿ ಆಗಬೇಕು ಅಂತಂದರೆ ಎಷ್ಟೋ ಜನ್ಮಗಳ ಸಾಧನ ಬೇಕು ಅನ್ನುವುದನ್ನು ನಾಳಿನ ದಿವಸ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 7ನೇ ಅಧ್ಯಾಯದ 19 ಹಾಗೂ 20ನೆಯ ಶ್ಲೋಕಗಳು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸಮಹಾತ್ಮಾ ಸುದುರ್ಲಭಃ ಕಾಮೈಸ್ತೈಸ್ತೈರ್ಹೃತಜ್ಞಾನಾಃ ಪ್ರಪದ್ಯಂತೆನ್ಯದೇವತಾಃ ತಂತಂ ನಿಯಮಮಾಸ್ಥಾಯ
ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ ಪ್ರಕೃತ್ಯಾ ನಿಯತಾ ಸ್ವಯಾ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸಮಹಾತ್ಮಾ ಸುದುರ್ಲಭಃ ಕಾಮೈಸ್ತೈಸ್ತೈರ್ಹೃತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಸ್ವಯಾ. ಶ್ರೀಕೃಷ್ಣ ಪರಮಾತ್ಮ 4 ವಿಧವಾದಂತಹ ಭಗವದ್ಭಕ್ತರೂ ಕೂಡ ಪುಣ್ಯವಂತರೇ. ಅದರಲ್ಲಿ ಜ್ಞಾನಿ ನನಗೆ ಬಹಳ ಪ್ರಿಯನಾದವನು. ಜ್ಞಾನಿಯಾದವನು ಕೂಡ ನನ್ನನ್ನು ಸರ್ವಸ್ವ ಅಂತ ತಿಳಿದುಕೊಳ್ಳಿಕ್ಕೆ ಎಷ್ಟೋ ಜನ್ಮಗಳ ಸಾಧನೆಯೇ ಬೇಕಾಗ್ತದೆ. ಜ್ಞಾನಿ ಆದ ಅಂದ ಮಾತ್ರಕ್ಕೆ ಯಾವಾಗಲೂ ಪರಮಾತ್ಮನನ್ನು ಸರ್ವೋತ್ತಮ ಸರ್ವೋತ್ಕೃಷ್ಟ ಅಂತ ತಿಳಿದುಕೊಳ್ಳುವುದಿಲ್ಲ. ಯೋಗಿಯು ಬಹೂನಾಂ ಜನ್ಮನಾಂ ಅಂತೆ, ಅನೇಕ ಜನ್ಮಗಳ ಕೊನೆಯಲ್ಲಿ ವಾಸುದೇವ ಸರ್ವಂ, ವಾಸುದೇವನು ಸರ್ವಸ್ವಾಮಿ ಅಥವಾ ಪೂರ್ಣ ಇತಿ ಎಂದು ಜ್ಞಾನವಾನ್ ಭೂತ್ವ, ಜ್ಞಾನವುಳ್ಳವನು ಆಗಿ ಮಾಂ ನನ್ನನ್ನು ಪ್ರಪದ್ಯಂತೆ ಹೊಂದುತ್ತಾನೆ. ಸಹ ಅಂತಹ ಜ್ಞಾನವುಳ್ಳ ಮಹಾತ್ಮ ದೊಡ್ಡ ಮನುಷ್ಯ ಸುದುರ್ಲಭ, ಅತ್ಯಂತ ದುರ್ಲಭನಾದಂಥವನು. ಎಲ್ಲ ಕಡೆಗೂ ಇಂಥವರು ಸಿಗುವುದಿಲ್ಲ ನಮಗೆ. ಜ್ಞಾನಿ ಅತ್ಯಂತ ವಿರಳ. ಜ್ಞಾನಿಯಾಗಿ ಅನೇಕ ಜನ್ಮಗಳು ಕಳೆದಾಗ ಇಂತಹ ಜ್ಞಾನವನ್ನು ಮಾಡಿಕೊಂಡು ಅವನು ಮಹಾತ್ಮನಾಗುತ್ತಾನೆ. ಇಂತಹ ಮಹಾತ್ಮ ನಮಗೆ ಸಿಗೋದು ಅತ್ಯಂತ ದುರ್ಲಭವಾದದ್ದು. ಎಷ್ಟೋ ಜನರು ಏನು ಮಾಡ್ತಾರೆ ಅಂತಂದರೆ, ಇಷ್ಟೆಲ್ಲ ಜನ್ಮಗಳನ್ನು ತಡ್ಕೊಳ್ಳಿಕ್ಕಾಗದೇನೆ ಯಾರು ಸುಲಭವಾಗಿ ಅಥವಾ ಬೇಗ ವರವನ್ನು ಕೊಡ್ತಾರೋ ಅವರನ್ನೇ ಭಜಿಸಿ ಇಂತಹ ಮೋಕ್ಷಾನಂದದಿಂದ ವಂಚಿತರಾಗ್ತಾರೆ. ತೈಹಿ ಕಾಮೈಹಿ, ಆ ಇಚ್ಛೆಗಳಿಂದ ಹೃತಜ್ಞಾನ, ಅಪಹರಿಸಲ್ಪಟ್ಟ ಜ್ಞಾನವುಳ್ಳ ಅರ್ಥಾತ್ ಜ್ಞಾನರಹಿತನಾದ ಸ್ವಯಾ ಪ್ರಕೃತ್ಯ, ಸ್ವಕೀಯವಾದ ಸ್ವಭಾವದಿಂದ ನಿಯಮಿತರಾದ ಜನರು ತಂ ಆಯಾ ದೇವತೆಗಳ ಪೂಜೆಗಾಗಿ ಹೇಳಲ್ಪಟ್ಟ ನಿಯಮವನ್ನು ಆಸ್ಥಾಯ ಆಶ್ರಯಿಸಿ ಮಾಡಿ ಅನ್ಯ ದೇವತಾ, ನನಗಿಂತ ಭಿನ್ನರಾದಂತಹ ಶಿವ, ಶಕ್ತಿ ಮೊದಲಾದ ದೇವತೆಗಳನ್ನು ಪ್ರಪದ್ಯಂತೆ ಹೊಂದುತ್ತಾರೆ, ಪೂಜಿಸುತ್ತಾರೆ. ಅಭಿಪ್ರಾಯ, ಪರಮಾತ್ಮ ಸುಲಭವಾಗಿ ಒಲಿಯುವಂಥವನಲ್ಲ. ನಮ್ಮನ್ನು ಸಂಪೂರ್ಣ ಪರೀಕ್ಷೆಯನ್ನು ಮಾಡಿ ಆ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾದಾಗ ಮಾತ್ರ ನಮ್ಮ ಮೇಲೆ ಕರುಣೆಯನ್ನು ಮಾಡಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅಷ್ಟೊತ್ತಿಗೆ ಇಂಪೇಷಂಟ್ ಆದಂತಹ, ತಾಳ್ಮೆ ಇಲ್ಲದೆ ಇರುವಂತಹ ನಾವು ಅನ್ಯ ದೇವತೆಗಳ ಆರಾಧನೆಯನ್ನು ಮಾಡಿದಾಗ ಸುಲಭವಾಗಿ ಅವರು ಸಿಗುತ್ತಾರೆ ಅಂತ ಮನಗಂಡು ಅನ್ಯ ದೇವತೆಗಳ ಆರಾಧನೆಯನ್ನು ಮಾಡಿ ನಾವು ಈ ಮೋಕ್ಷ ಜ್ಞಾನದಿಂದ, ಪರಮಾತ್ಮನ ಪ್ರಸಾದ, ಮುಕುಂದನ ಪ್ರಸಾದದಿಂದ ವಂಚಿತರಾಗಿ ಹೋಗ್ತೇವೆ. ಜ್ಞಾನಿ ಆದ ಮೇಲೂ ಅನೇಕ ಜನ್ಮಗಳವರೆಗೆ ಪರಮಾತ್ಮ ನಮ್ಮನ್ನು ಪರೀಕ್ಷೆಯನ್ನು ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಹಾಗೆ ಅನುಗ್ರಹನೂ ಕೂಡ ಅವನೇ ಮಾಡಬೇಕು ಅನ್ನುವ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.